ಪಶುವೈದ್ಯ ನೇಮಕಾತಿಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪಶುವೈದ್ಯ ನೇಮಕಾತಿಯಲ್ಲಿ ಅಕ್ರಮ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇರೋದು. ಆರ್ ಅಶೋಕ್ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೇಮಕಾತಿಯಲ್ಲಿನ ಅಕ್ರಮದ ಬಗ್ಗೆ ಅಧ್ಯಕ್ಷರಿಂದ ಮಾಹಿತಿಯನ್ನು ಕಲೆ ಹಾಕಿರೋದು. ಕೆಪಿಎಸ್ಸಿ ಹಂಗಾಮಿ ಅಧ್ಯಕ್ಷರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಬಿಜೆಪಿಯ ನಾಯಕರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕೂಡ ಉಪಸ್ಥಿತಿಯಿದ್ದು ಹಂಗಾಮಿ ಅಧ್ಯಕ್ಷ ಡಾಕ್ಟರ್ ಬಿ ಪ್ರಭುದೇವ್ ಅವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿಯ ನಾಯಕರು. ಅದನ್ನ ಸಾವಧಾನದಿಂದ ಆಲಿಸಿದ್ದಾರೆ. ಮತ್ತೆ ನಾಳೆ ಒಂದು ಸಭೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಮಿಟಿದೆಲ್ಲ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಮ್ಮ ಲೆಟರ್ ಅನ್ನ ಇಟ್ಟು ಸಿಬಿಐ ತನಿಖೆ ಕೊಡೋದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪರಿಶೀಲನೆಯನ್ನ ಮಾಡ್ತೀರಿ. ನಮಗೂ ಬೇಜಾರಾಗಿದೆ. ಕೆಪಿಎಸ್ಸಿಯಲ್ಲಿ ಏನು ಸರಿ ಮಾಡುವಂಥದ್ದು ಒಂದು ದಿಕ್ಕಿನಲ್ಲಿ ಎಲ್ಲಾದರೂ ಒಂದು ಕಡೆ ಆಗಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಆಗ್ರಹ ಮಾಡ್ತಾ ಇರೋದು, ರಾಜ್ಯ ಸರ್ಕಾರ ಈಗಾಗಲೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಪಿಎಸ್ಸಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆಗಲೇ ಅವನ್ನ ಬೇಲ್ ಮೇಲೆ ಬಿಡುಗಡೆನೂ ಆಗೋಗ್ಬಿಟ್ಟಿದೆ. ನಾನು ಕೆಪಿಎಸ್ಸಿ ಚೇರ್ಮನ್ರ ಅಧಿಕಾರಿ ಕೇಳಿದೆ, ಇದುವರೆಗೂ ಸುಮಾರು 4 ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರಂತೆ ಕಳೆದ ಒಂದೆರಡು ವರ್ಷಗಳಲ್ಲಿ. ಯಾರಿಗೂ ಶಿಕ್ಷೆನೇ ಆಗಿಲ್ಲ. ಕೆಪಿಎಸ್ಸಿ ಕೊಟ್ಟಂತ ಕಂಪ್ಲೇಂಟ್ ಅನ್ನ ಪೊಲೀಸವರು ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಮಾತತ್ರ ಬೇಲ್ ತಗೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳೋದು. ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಪಿಎಸ್ಸಿಯಲ್ಲಿ ನಿರಂತರವಾಗಿ ಕರಪ್ಷನ್ ನಡೀತಾ ಇರೋದೇ ಕಡಿವಾಣ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕೂಡ ಅವರು ಬಹಳ ನೋವಿನಿಂದ ಕೆಪಿಎಸ್ಸಿ ಅಧಿಕಾರಿಗಳು ಹೇಳಿದ್ರು, ನಾವು ಕಂಪ್ಲೇಂಟ್ ಕೊಟ್ರೆ ಏನು ಉಪಯೋಗನೇ ಆಗಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಅದರಿಂದ ನಾವು ವಿಶ್ವಾಸ ಹೊರಟೋಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಈ ಎಲ್ಲಾ ದೃಷ್ಟಿಯಿಂದನೂ ಮುಂದೆ ಬರುವಂತ ಅಧಿವೇಶನದಲ್ಲಿ ಇದರ ಬಗ್ಗೆ ದೊಡ್ಡ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡ್ತೀರಿ. ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಕೂಡ ಇವತ್ತು ಫೋನ್ ಮಾಡಿದ್ರು. ಹುಬ್ಳಿಯಿಂದ, ಧಾರವಾಡದಿಂದ, ಬೆಂಗಳೂರಿಂದ ನಾವು ಇದನ್ನ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ಬೆಂಗಳೂರಲ್ಲಿ ಅಥವಾ ಧಾರವಾಡದಲ್ಲಿ ನಾವು ಪ್ರಾರಂಭ ಮಾಡ್ತೀರಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಸಿಬಿಐ ತನಿಖೆ ಆಗೋ ರೀತಿ ಸರ್ಕಾರ ಕ್ರಮ ವಹಿಸಬೇಕು. ಇಲ್ಲ ಅಂದ್ರೆ ಇದು ಬೀದಿಯ ಹಾದಿಗಳ ಹೋರಾಟ, ದೊಡ್ಡ ಹೋರಾಟ ಆಗಿ ಸರ್ಕಾರನೇ ಬೀಳುವಂತ ಪರಿಸ್ಥಿತಿ ಬರ್ತೈತೆ. ಅದರಿಂದ ನಾನು ಡಿ ಕೆ ಶಿವಕುಮಾರ್ ಅವರೆಲ್ಲದಕ್ಕೂ ಒಂದು ಕೆವಿಯಟ್ ಹಾಕೊಂಡ್ಬಿಡ್ತಾರೆ. ಅವರು ಕೆವಿಯಟ್ ಮುಖ್ಯಮಂತ್ರಿ. ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ, ಇದು ಯಾರೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಅದು ಲೀಕ್ ಆದರೆ, ಪರೀಕ್ಷೆ ಪೇಪರ್ ಕ್ವಶನ್ ಪೇಪರ್ ಲೀಕ್ ಆದರೆ ಎಲ್ಲ ಡಿಸಿಗಳು ಹೊಣೆ ಹೊರಬೇಕಾಗ್ತೈತೆ, ನಾನು ಹೊಣೆ ಹೊರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಕೇಂದ್ರದಲ್ಲಿ ಆದರೆ, ಕೇಂದ್ರ ಸರ್ಕಾರದಲ್ಲಾದ್ರೆ ಅಲ್ಲಿ ಮಂತ್ರಿ ಹೊಣೆ ಹೊರಬೇಕು, ಅಧಿಕಾರಿಗಳಲ್ಲ. ಇಲ್ಲಿ ಕರ್ನಾಟಕದಲ್ಲಾದ್ರೆ ಅಧಿಕಾರಿಗಳು ಹೊಣೆ ಹೊರಬೇಕು, ಮಂತ್ರಿಗಳಲ್ಲ. ಇದು ಈ ಚಾಳಿ, ಕಾಂಗ್ರೆಸ್ ಅವ್ರ ಚಾಳಿ. ಅದರಿಂದ ಇವೆಲ್ಲ ಬಹಳ ದಿನ ನಡೆಯಲ್ಲ. ಈ ಸರ್ಕಾರ ಇಮಿಡಿಯೇಟ್ ಮಾಡಿಲ್ಲ ಅಂದ್ರೆ ಈ ದೊಡ್ಡ ಹೋರಾಟ ಕರ್ನಾಟಕದಲ್ಲೂ ಪ್ರಾರಂಭ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸೇವೆ ಮಾಯ ಆಗಿದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಜಾಗದಲ್ಲಿ ಕರ್ನಾಟಕ ಪ್ರೈವೇಟ್ ಕಮಿಷನ್ ಆಗಿದೆ, ವಿತೌಟ್ ಸರ್ವಿಸ್. ಕೆಪಿಎಸ್ಸಿ ನಿರಂತರವಾಗಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿನಲ್ಲಿ ಇದೆ. ಇವತ್ತು ಲೇಟೆಸ್ಟ್ ಅಂತಂದ್ರೆ ಈ ಪಶು ವೈದ್ಯಾಧಿಕಾರಿಗಳ ಒಂದು ಪ್ರಕರಣ. ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಮಾತಾಡಿದಾಗ ಕೆಪಿಎಸ್ಸಿಗೆ ಇವತ್ತು ಮುಜುಗರ ಆಗ್ತಾ ಇದೆ. ಇವತ್ತು ಆಗಿರೋ ಒಂದು ಸಂಗತಿ. ಸೊ ನಾವು ಹೇಳಿದ್ದೀವಿ, ನೀವೆಷ್ಟೇ ನೀವು ತನಿಖೆ ಮಾಡಿದ್ರು ಕೂಡ ಇದೊಂದು ಮುಕ್ತ ಒಂದು ಭಾವನೆಯಿಂದ ಫ್ರೀ ಅಂಡ್ ಫೇರ್ ಎನ್ಕ್ವೈರಿ ಅಂತ ಅನ್ಸೋದಿಲ್ಲ. ನೀವು ಹೇಗೆ ಮಾಡಿದ್ರು ಕೂಡ ನಿಮ್ಮ ಬಗ್ಗೆನೇ ತಪ್ಪು ಬರ್ತದೆ. ಅದಕ್ಕೋಸ್ಕರ ಇದನ್ನ ನೀವು ಸಿಬಿಐಗೆ ವಹಿಸೋದು ಬಹಳ ಒಳ್ಳೇದು, ಅಗತ್ಯ ಅಂತ ನಾವು ಹೇಳಿದ್ದೀವಿ. ಕೆಪಿಎಸ್ಸಿಗೂ ಈ ಸಲ ಅನಿಸಿದೆ, ಇದು ಎಲ್ಲಿಗೋ ನಾವು ಮುಟ್ಟಬೇಕು. ನಾವು ಪ್ರತಿ ಸಲ ನಾವು ಯಾಕೆ ಇದು ಮುಜುಗರ ಸಿಕ್ಕಾಕೋಬೇಕು? ಮತ್ತೆ ಈ ಮಕ್ಕಳ ಶಾಪ ನಮಗೆ ಖಂಡಿತ ಇದು ತಟ್ಟುತ್ತೆ ಅಂತ ಅವ್ರಿಗೆ ಗಂಭೀರವಾಗಿ ಅನಿಸಿ
ಏನು ಶ್ರೀ ಅಶೋಕ್ ಅವರು ನಾರಾಯಣಸ್ವಾಮಿ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಸಿಬಿಐ ಎನ್ಕ್ವೈರಿಗೆ ಆಗ್ರಹಿಸಿ, ಅದನ್ನ ನಾವು ಸಭೆಯಲ್ಲಿಟ್ಟು ಇದಕ್ಕೆ ಪೂರಕವಾಗಿ ನಾವು ಡಿಸಿಷನ್ ತಗೊಂಡು ನಮಗೂ ಕೂಡ ಇದೇ ರೀತಿ ಒಂದು ಹೊರಗಡೆಯಿಂದ ವಿಚಾರಣೆ ಮಾಡಿದ್ರೆ ಉತ್ತಮ ಅಂತ ಒಂದು ಭಾವನೆ ಅವರಲ್ಲಿ ಬಂದಿದೆ. ಇದು ಖಂಡಿತ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಉಲ್ಬಣಕ್ಕಿಂತ ಮುಂಚೆ ಇವರು ಸಿಬಿಐಗೆ ಕೊಡೋದಕ್ಕೆ ಸರ್ಕಾರನೂ ಕೂಡ ಮುಂದೆ ಬರಬೇಕು. ಇದಕ್ಕೆ ಯಾರು ಕೂಡ ಗಾಡ್ ಫಾದರು ಗಾಡ್ ಮದರ್ಗಳು ಸಹಾಯಕ್ಕೆ ಬರ್ದೇನೆ ವಿದ್ಯಾರ್ಥಿಗಳ ಹಿತನೇ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಕ್ರಮ ತಗೊಳ್ಬೇಕು. ಮಾನ್ಯ ಬಂಧುಗಳೇ, ಕೆಪಿಎಸ್ಸಿ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಸಂಸ್ಥೆ. ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ಇಲ್ವಾ? ಅದು ರೂಪಿಸ್ತದೆ.